ದುಡ್ಡು ಹೋದ ಮೇಲೆ ವಿಚಾರ ಮಾಡೋಕ್ಕಿದ್ದು, ದುಡ್ಡು ಇದ್ದಾಗ ಕೊಡೋಕ್ಕಿಂತ ಮೊದಲು ವಿಚಾರ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜನಸಾಮಾನ್ಯರ ಕೆಲಸನೋದು, ಅದಕ್ಕೆ ಉತ್ತರಿಸಬೇಕಾಗಿದ್ದು ಅದಕ್ಕೆ ಜವಾಬ್ದಾರಿ ಇದ್ದಂಥ ವ್ಯಕ್ತಿ ಡಾಕ್ಟರ್ ಶಿವಾನಂದ ಗಿಲನ್ ಅವರು ಓಪನ್ ಆಗಿ ಅವರು ಆಹ್ವಾನ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಂದರೆ ಇಲ್ಲೇ ಮುಖ್ಯವಾಗಿ ಈ 15,000 ಬಂತುಗಳು ರೂಪಾಯಿ ಮಾಡುವಂಥದ್ದಾಗಿರ್ಬೋದು, ಅದು ಯಾವುದಕ್ಕೂ ಏನು ಕಾರಣಕ್ಕಾಗಿ, ಮತ್ತು ಇವ್ರ ಉದ್ಯೋಗಗಳೇನು ಅನ್ನುವಂಥದ್ದು. ಮತ್ತು ಇನ್ನೊಂದು ಮಾತನ್ನು ಮಾತಾಡ್ತಾರೆ, ನಾವು ಮನಸ್ಸು ಮಾಡಿದರೆ 224 ಸೀಟ್ ಗೆಲ್ಸ್ಕೊಂಡು ಬರ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಬ್ಯಾಡ ಅಂತ ಯಾರು ಅಂದ್ರೆ ರೀ, ನಿಮ್ಗೆ ಯಾರೂ ಕೈ ಹಿಡೋದಿಲ್ಲ. ನಿಲ್ರಿ, ಗೆಲ್ರಿ, 224 ತೊಗೊಂಡು ಬರ್ರಿ, ಆಡಳಿತ ಮಾಡಿರಿ. ಯಾರು ನಮ್ಮ ಸಂವಿಧಾನದಾಗ ನಿಮ್ಗೆ ಕೊಟ್ಟೇ ಬಿಟ್ಟಿದ್ದಾರೆ ಎಲ್ಲದಕ್ಕೆಲ್ಲದಕ್ಕೂ. ಗೆಲ್ರಿ, ಯಾರು ಬೇಡ ಅಂದಾರ? ಇವತ್ತಿನ ನಾವು ಅನೇಕ ರಾಜಕಾರಣಿಗಳು ನೋಡ್ತಾ ಇದ್ವಿ, ಎಲ್ಲರೂ ದುಡ್ಡು ತೆಗೆಯುವಂಥ ದಂಧೆ ಮಾಡ್ತಾ ಇದ್ದಾರೆ. ಅದ್ರಾಗ ನೀವು ಮಾಡಿರಿ, ಬೇಡ ಬಿಟ್ಟು ಡಿಫ್ರೆಂಟ್ ಮಾಡಿರಿ, ಪ್ರಾಮಾಣಿಕವಾಗಿ ಮಾಡಿರಿ. ಪ್ರಾಮಾಣಿಕವಾಗಿ ಮಾಡಿ ನೀವು ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿ 40% ನೀವು ಬಡ್ಡಿ ಕೊಡ್ತೀನಿ ಅಂತಂದ್ರೆ ಯಾರು ಬೇಡ ಅಂತಾರ್ರಿ? ಎಲ್ಲರೂ ದುಡ್ಡು ನಿಮ್ಮಲ್ಲಿ ಬಂದು ಹುಡ್ತಾರೆ. ಆದರೆ ಇಲ್ಲಿ ಎಲ್ಲರಿಗೂ ಸ್ಪಷ್ಟೀಕರಣ ಕೊಡಬೇಕಾಗಿದೆ, ಈ ದುಡ್ಡು ಹೆಂಗೆ ನೀವು ಹುಟ್ಟಿಸ್ತೀರಿ? ನಮಗೆ 30% ಇಟ್ಕೊಳ್ರಿ, 36 ಬೇಡ, 30% ನೀವು ಹೆಂಗೆ ತೆಗಿತೀರಿ? ನಮಗೆ 30% ಕೊಟ್ಟು ಉಳಿದು 70ರಲ್ಲಿ ಉದ್ದಿಮೆಯನ್ನು ಹುಡ್ಕೊಂಡು ಲಾಭ ಹೆಂಗೆ ಮಾಡ್ಕೊಳ್ತೀರಿ? ಅಲ್ಲಿ ದುಡಿಯೋ ಪೇಮೆಂಟ್ ಯಾವ ರೀತಿ ಹೆಂಗೆ ಮಾಡ್ತೀರಿ? ಇದೆಲ್ಲ ಪ್ರೊಜೆಕ್ಟ್ ರಿಪೋರ್ಟನ್ನು ಜನರ ಮುಂದೆ ಇಡಬೇಕಾಗ್ತದೆ. ಈಗ ಯಾಕೆ ಸಾರ್ವಜನಿಕ ಮಧ್ಯದಲ್ಲಿ ಹೋಗ್ತಾ ಇದ್ದೀರಿ, ಅಲ್ಲಿ ದುಡ್ಡನ್ನು ಕೇಳ್ತಾ ಇದ್ದೀರಿ. ಅದೇ ಕಾಲಕ್ಕೆ ಇವತ್ತು ದೊಡ್ಡ ಪ್ರೋಗ್ರಾಮ್ ಹಾಕೊಳ್ತಾ ಇದ್ರಿ. ಬೆಳಗಾವಿಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಸುದ್ದಿಗಳಿದ್ದಾವೆ. ಡಿ ಸಿ ಅವರಾಗಿರ್ಬೋದು, ಅಲ್ಲಿಯ ನಮ್ಮ ಏನಪ್ಪ ಅಂತಂದ್ರೆ ಅಲ್ಲಿಯ ಕಾರ್ಪೊರೇಷನ್ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾರಿಂದ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳೋ ಮುಂದೆ ನೀವು ಯಾವ ಆಧಾರದ ಮೇಲೆ ಸ್ವಚ್ಛ ಮಾಡಲಿಕ್ಕೆ